ಅದೆಲ್ಲ ಬಂದಿದ್ ರಭಸಕ್ಕೆ ಒಂದೇ ಸತಿಗೆ ಹಿಂಗೆ ಬಂತು ಅಂತ ಹೇಳಿದ್ರೆ ಅದು ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆ ಟೈಪ್ ಬರ್ತದೆ ಅಂತೇಳಿ. ಈಗ ನೀವು ನಿಂತೆ ನೋಡ್ತಿದ್ದಂಗೆನೆ ಆ ಬೆಟ್ಟ ಹಂಗೆ ಜಾರ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ನೀವ್ ಏನ್ ಮಾಡುವುದು? ಒಂದೇ ಬಿಟ್ಟು ಓಡ್ಬೇಕಷ್ಟೇ ಜಾಗನ, ಅದ್ ಬಿಟ್ಟು ಬೇರೆ ಪರಿಸ್ಥಿತಿನೇ ಇಲ್ಲ ಜನರಿಗೆ, ಆ ತರ ಆಗ್ಬಿಡುತ್ತೆ. ಇಲ್ಲಿ ಏನೇನ್ ಇತ್ತು? ಇಲ್ಲಿ ಒಂದು ಹೋಮ್ ಸ್ಟೇ ಎಲ್ಲ ಇತ್ತು. ಇಲ್ಲಿ ಹೋಮ್ ಸ್ಟೇ ಗಿಫ್ಟ್ ಎಲ್ಲ ಟೋಟಲ್ ಕೊಟ್ಕೊಂಡೋಗಿದೆ, ಗಾಡಿ ಗೀಡಿ ಎಲ್ಲ. ಪ್ರಕೃತಿ ದೇವಿಯು ಒಮ್ಮೊಮ್ಮೆ ಮುನಿಸಿಕೊಳ್ಳುತ್ತಾಳೆ. ಆಗ ನಾವೆಲ್ಲರೂ ಒಟ್ಟುಗೂಡಿ ಮತ್ತೊಬ್ಬರ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಎರಡನೇ ಮುನ್ನಂಗಿರಿ ಗ್ರಾಮವು ಕೂಡ ಮಾದರಿಯ ಹಾದಿ ಹಿಡಿದು ಹೋಗುವಾಗ ಗಾಳಿ, ಬೆಟ್ಟ, ನೀರು ಮುನ್ನುಗ್ಗಿ ಎಂದೂ ಕಾಣದ ವಿಕೋಪ ಸೃಷ್ಟಿಸಿತು. ಈ ವಿಕೋಪದಿಂದ ಆ ಗ್ರಾಮವೇ ಇಲ್ಲದಂತಾಯಿತು. ಇದೀಗ ಆ ಗ್ರಾಮದ ಜನರು ತಮ್ಮ ಊರಿನ ಸೂರಿಲ್ಲದೆ ಅಲೆದಾಡುತ್ತಿದ್ದಾರೆ. ಪ್ರಳಯದಂತಹ ಪ್ರಕೃತಿ ವಿಕೋಪಗಳು ಆದಾಗ ಪ್ರತಿಯೊಬ್ಬರು ಅಯ್ಯೋ ಎಂದು ಸಹಾಯಕ್ಕೆ ಬರುತ್ತಾರೆ. ಅದರ 1-2 ತಿಂಗಳ ನಂತರವೂ ಹಲವಾರು ಜೀವಗಳು ಜೀವನ ರೂಪಿಸಿಕೊಳ್ಳಲು ಇನ್ನೂ ಕಷ್ಟಪಡುತ್ತಿದ್ದಾರೆ. ಸರ್ಕಾರದ ಜೊತೆಗೆ ನಮ್ಮೆಲ್ಲರ ಸಹಾಯ, ಪ್ರೀತಿ, ಕಾಳಜಿ ಸೇರಿದಾಗ ಮಾತ್ರ ನಾವು ಹೆಮ್ಮೆಯಿಂದ, ಗೌರವದಿಂದ ನಮ್ಮ ದಕ್ಷಿಣ ಕಾಶ್ಮೀರ ಎಂದು ಕರೆಯಬಹುದು.